ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಿದ ಸೊರಬ ಬಿಜೆಪಿ ಘಟಕ. ಸೊರಬ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ಗೆ ಮನವಿ ನೀಡಿದ ಸೊರಬ ಬಿಜೆಪಿ ಘಟಕದ ಸದಸ್ಯರು. ಪ್ರತಿಭಟನೆಯಲ್ಲಿ ಬಿಜೆಪಿ ಯುವ ಮುಖಂಡ ಡಾಕ್ಟರ್ ಜ್ಞಾನೇಶ್ ಅವರು ಭಾಗವಹಿಸಿ ಪ್ರತಿಭಟನೆ ಕುರಿತು ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರವು ಈಗಾಗಲೇ ದ್ವೇಷ ರಾಜಕಾರಣವನ್ನ ಮಾಡುತ್ತಿದೆ. ಯಾವುದೋ ಒಂದು ಕೋಮಿನ ಓಲೈಕೆ ಮಾಡಲು ಇತರ ದ್ವೇಷದ ರಾಜಕಾರಣ ಮಾಡುವುದು ಸರಿಯಲ್ಲ ಮತ್ತು ಹೋರಾಟಗಾರರನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಸರ್ಕಾರ ಮಾಡುತ್ತಿದೆ. ನಮ್ಮ ದೇಶದಲ್ಲಿ ಮುಸ್ಲಿಂ ಬಾಂಧವರು ಮತ್ತು ನಾವು ಸೋದರರಂತೆ ಬದುಕುತ್ತಿದ್ದೇವೆ. ಇಂಥವರಲ್ಲಿ ವಿಷ ಬೀಜ ಬಿತ್ತಿ ವೋಟ್ ಬ್ಯಾಂಕಿಂಗ್ ಪರಿವರ್ತನೆ ಮಾಡಿಕೊಳ್ಳುತ್ತಿರುವುದು ಕಾಂಗ್ರೆಸ್ ಸರ್ಕಾರ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಉದ್ಧಾರಕ್ಕೆ ಸರ್ಕಾರ ಏನು ಮಾಡಿದೆ? ಮುಸಲ್ಮಾನರಿಗೆ ಹೆದರಿಕೆಯ ಭಾವನೆಗಳನ್ನ ತುಂಬುವಂತ ಕೆಲಸವನ್ನ ಮಾಡುತ್ತಿರುವುದು ಕಾಂಗ್ರೆಸ್ ಎಂದು ಕಾಂಗ್ರೆಸ್ಸಿನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಿಜೆಪಿ ಯುವ ಮುಖಂಡ ಡಾಕ್ಟರ್ ಜ್ಞಾನೇಶ್. ದ್ವೇಷ ಭಾಷಣದ ಒಂದು ನಿಷೇಧವನ್ನ ಮಾಡ್ತಕ್ಕಂಥದ್ದು ಅಂತ ಹೇಳಿ, ಒಂದು ಪ್ರಚೋದನಾಕಾರಿ ಭಾಷಣವನ್ನ ನಿಷೇಧ ಮಾಡ್ತಕ್ಕಂಥದ್ದು ಅಂತ ಹೇಳಿ ಹೆಸರು ಮಾತ್ರ ದ್ವೇಷ ಭಾಷಣದ ವಿರೋಧಿ ಅಥವಾ ಪ್ರಚೋದನಾ ಭಾಷಣದ ವಿರೋಧಿ ಕಾನೂನು ಅಂತ ಕೇಳೋದು ಚೆನ್ನಾಗಿದೆ. ಆದ್ರೆ ನೀವು ಇದರ ಹಿನ್ನೆಲೆಯಲ್ಲಿ, ಇದರ ಹಿಂದ್ಗಡೆ ನಿಮ್ಮ ಏನು ಹುನ್ನಾರ ಇದೆ ಅಂತಕ್ಕಂಥದ್ದನ್ನ ನಾವು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಮಾತ್ರ ಅಲ್ಲ, ಭಾರತ ದೇಶದ ಕರ್ನಾಟಕ ರಾಜ್ಯದ ಪ್ರಜೆನೂ ಕೂಡ ಇದರ ಹಿಂದಿನ ಹುನ್ನಾರವನ್ನ ಅರ್ಥಕೊಂಡಿದ್ದೀವಿ ನಾವು. ಸೊ ಹಾಗಾಗಿ ನೀವೇನಾದ್ರೂ ಹೋರಾಟಗಾರರ, ಒಂದು ಪ್ರತಿಭಟನಾಕಾರರ ಒಂದು ಧ್ವನಿಯನ್ನ ನೀವೇನಾದ್ರೂ ಅಡಗಿಸ್ತೀವಿ ಅಂತ ನೀವು ಭಾವಿಸ್ಕೊಂಡಿದ್ರೆ ಅದು ಶುದ್ಧ ಸುಳ್ಳು. ಇದನ್ನ ಭಾರತೀಯ ಜನತಾ ಪಾರ್ಟಿಯ ಯಾವೊಬ್ಬ ಸದಸ್ಯರು ಕೂಡ ಇದನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡೋದಕ್ಕೆ ಹೊರಟಿದ್ದೀರಿ ನೀವು? ಯಾವುದೇ ಒಂದು ಕೋಮನ್ನ, ಯಾವುದೇ ಒಂದು ಜನಾಂಗವನ್ನ ಓಲೈಸಿ ನೀವು ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೋದಿಜಿಯವರೇ ಹೇಳಿದ್ದಾರೆ, ಇದು ಇಲ್ಲಿ ಅಲ್ಪಸಂಖ್ಯಾತರು ಬೇಕು, ಬಹುಸಂಖ್ಯಾತರು ಬೇಕು, ಸರ್ವ ಜನಾಂಗದ ಶಾಂತಿಯ ತೋಟ ಇದು ಭಾರತ ದೇಶ, ಕರ್ನಾಟಕ ರಾಜ್ಯ. ನೀವಿಲ್ಲಿ ಒಂದು ಯಾವುದೋ ಒಂದು ಸಮುದಾಯವನ್ನ ಓಲೈಕೆಗೋಸ್ಕರ ನೀವೊಂದು ಕಾನೂನನ್ನ, ಹೌದು ಸ್ವಾಮಿ, ಸ್ವಾಭಾವಿಕವಾಗಿ ಏನಾದ್ರೂ ಅನ್ಯಾಯ ಆದ್ರೆ, ಹಿಂದೂಗಳ ಧಾರ್ಮಿಕತೆಗೆ ಒಂದು ಆಚರಣೆಗೆ ಧಕ್ಕೆ ಆದ್ರೆ ಹೋರಾಟ ಮಾಡ್ತಕ್ಕಂಥದ್ದು, ಪ್ರತಿಭಟನೆ ಮಾಡ್ತಕ್ಕಂಥದ್ದು ಅದು ನಮ್ಮ ಹಕ್ಕು. ಅದನ್ನ ನೀವು ಕಸ್ಕೊಂಡು ನಮ್ಮ ಬಾಯಿಯನ್ನ ಮುಚ್ಚಿಸ್ತೀವಿ ಅಂತ ಆದ್ರೆ ಅದು ಮುಟ್ಟಾಳ್ತನ ಆಗ್ತದೆ ಅಂತಕ್ಕಂಥದ್ದನ್ನ ನಾವ್ ಯಾರು ಇದನ್ನ ಸಹಿಸೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಮುಖಾಂತರ, ಯಾವ ಕೋಮು ಅಂತ ಹೇಳಿ ಬಾಯಿ ಬಿಟ್ಟು ನಾವು ಹೇಳಬೇಕಾಗಿಲ್ಲ. ಈಗ ಕೇಳಿ, ನಾವು ಉದಾಹರಣೆಗೆ ಮುಸಲ್ಮಾನರು ಅಂತಕ್ಕಂಥದ್ದನ್ನೇ, ಈಗ ಮುಸಲ್ಮಾನರ ದ್ವೇಷಿಗಳು ನಾವು ಯಾರೂ ಅಲ್ಲ. ನಮ್ಮ ಅಣ್ಣತಮ್ಮದಕ್ಕಿಂತ ಹೆಚ್ಚಾಗಿ ನಮ್ಮ ವ್ಯವಹಾರಗಳಲ್ಲಿ, ನಮ್ಮ ಬದುಕಲ್ಲಿ ಎಲ್ಲ ಬೆರೆತ್ಕೊಂಡಿದ್ದೀವಿ. ನಾವು ಸಹಬಾಳ್ವೆಯನ್ನು ನಡೆಸ್ತಾ ಇದ್ದೀವಿ. ಯಾವುದೋ ಒಂದು ಸಂದರ್ಭದಲ್ಲಿ ಅನಿವಾರ್ಯ ಕಾರಣಕ್ಕೆ ಅಂತ ಆಗಿದೆ ಅನ್ನೋ ತರ ಇವರು ಬಿಂಬಿಸಿ ಒಂದು ಕೋಮನ್ನ ಎತ್ತಿಕಟ್ಟಿ, ಇವತ್ತು ಹಂಗಾದ್ರೆ ಮುಸಲ್ಮಾನರ ಉದ್ಧಾರವನ್ನ ಎಷ್ಟು ಮಾಡಿದಿರಿ ನೀವು ಕಾಂಗ್ರೆಸ್ನವ್ರು? ನಾನು ನೇರ ಪ್ರಶ್ನೆ ಕೇಳ್ತೀನಿ. ಮುಸಲ್ಮಾನರನ್ನ ಇವತ್ತು ಬಡವರನ್ನಾಗಿ ಇಟ್ಕೊಂಡು ಅವರಿಗೆ ಭಯ ಹುಟ್ಟಿಸಿ ಅವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ ಬಿಟ್ಟರೆ ಬೇರೆ ಏನ್ ಮಾಡಿದಿರಿ? ಅದನ್ನು ಕೂಡ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಹಾಗಾಗಿ ಇದು ಯಾರನ್ನು ನಾವು ದ್ವೇಷ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಸರ್ವ ಜನಾಂಗದ ಶಾಂತಿಯ ತೋಟ, ಇದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಆದ್ರೆ ಕೆಲವು ಸಂದರ್ಭದಲ್ಲಿ ನಾವು ನೀವು ಅನ್ಯಾಯಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಕೆಲವೊಂದು ಓಲೈಕೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ತಕ್ಕಂಥ ಧ್ವನಿಯನ್ನ ನೀವು ಹತ್ತಿಕ್ತೀನಿ ಅಂತಕ್ಕಂಥ ಒಂದು ಕಲ್ಪನೆ ನಿಮ್ಮಲ್ಲಿದ್ರೆ ಇದು ಅಸಾಧ್ಯ ಅಂತಕ್ಕಂಥ ಮಾತನ್ನ ಈ ಮುಖಾಂತರ ಹೇಳೋದಕ್ಕೆ ಎಚ್ಚರಿಕೆ ರೂಪದಲ್ಲಿ ನಾವು ಕೊಡೋದಕ್ಕೆ ಇಚ್ಛೆಪಡ್ತೀನಿ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಮಡಿವಾಳ ಮಾಚಿದೇವದ ನಿಗಮದ ಮಾಜಿ ಅಧ್ಯಕ್ಷರಾದ ರಾಜು ಎಂ ತಲ್ಲೂರ್ ಅವರು ಪ್ರತಿಭಟನೆ ಕುರಿತು ಮಾತನಾಡಿ, ಈಗಾಗಲೇ ಕಾಂಗ್ರೆಸ್ ಸರ್ಕಾರದಿಂದ ದ್ವೇಷದ ಭಾಷಣದ ವಿರುದ್ಧ ಕಾಯ್ದೆಗಳನ್ನ ತರಲು ಹೊರಟಿದೆ. ಈಗಾಗಲೇ ಐಟಿ ಮತ್ತು ಐಪಿಸಿ ಸೆಕ್ಷನ್ಗಳಲ್ಲಿ ಭಾರತದ ಸಂವಿಧಾನದಲ್ಲಿ ಇದರದೇ ಆದ ಕಾಯ್ದೆಗಳು ಇವೆ. ಬಿಜೆಪಿಯು ದ್ವೇಷ, ಅಹಿಂಸೆ ಅಂತ ಕೆಲಸವನ್ನ ಎಂದಿಗೂ ಮಾಡುವುದಿಲ್ಲ. ಈ ಕಾಂಗ್ರೆಸ್ ಸರ್ಕಾರವು ಮನುಷ್ಯನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವಂತಹ ಕೆಲಸವನ್ನ ಮಾಡುತ್ತಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರೆ ರಾಜ್ಯದ ಮತದಾರರು ಎಂದು ಸಹಿಸಿಕೊಳ್ಳುವುದಿಲ್ಲ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು.
ರಾಜ್ಯ ಸರ್ಕಾರ ದ್ವೇಷ ಭಾಷಣದ ಇವತ್ತೆ ಏನು ಅಂಗೀಕಾರ ಮಾಡೋದಕ್ಕೆ ಹೊರಟಿದೆ, ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇವತ್ತೆ ರಾಜ್ಯಾದ್ಯಂತ ಅವರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ನಮಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ ಈ ರಾಜ್ಯದ ಜನರ ಪರವಾಗಿ ನಾವು ಅಂದ್ಕೊಂಡಿದ್ದೀವಿ. ಯಾಕಂತಂದ್ರೆ ಈಗಾಗಲೇ ಇದರ ಬಗ್ಗೆ ಕಾನೂನಿದೆ. IPC ಸೆಕ್ಷನ್, IT ಸೆಕ್ಷನ್ ಅಡಿಯಲ್ಲಿ ಈಗಾಗಲೇ ಭಾರತ ಸಂವಿಧಾನದ ಅಡಿಯಲ್ಲಿ ಇವತ್ತು ಕಾನೂನುಗಳಿದ್ದಾವೆ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ದ್ವೇಷ ಹಿಂಸೆಯ ವಿರುದ್ಧವಾಗಿ ಇಲ್ಲಿರ್ತಕ್ಕಂಥದ್ದು. ಇವತ್ತೇ ರಾಜ್ಯ ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದೆ, ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳೋಕೆ ಹೊರಟಿದೆ ಇವತ್ತೆ. ಹಾಗಾಗಿ ಈ ಕಾನೂನು ಅವಶ್ಯಕತೆ ಇಲ್ದಿರ್ತಕ್ಕಂಥದ್ದು. ಇವತ್ತೇ ಜನತಂತ್ರ ನೀತಿಯಲ್ಲಿ ಇವತ್ತೇ ಏನು ನಮ್ಮ BR ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ರಚನೆಯಲ್ಲಿ ಇವತ್ತು 19ನೇ ಅಡಿಯಲ್ಲಿ ಈಗಾಗಲೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಇವತ್ತೇ ರಾಜ್ಯ ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳೋದಕ್ಕೆ ಹೊರಟಿದೆ. ಹಾಗಾಗಿ ರಾಜ್ಯದ ಜನತೆ ಯಾವುದೇ ಕಾರಣಕ್ಕೂ ಇದನ್ನು ಸಹಿಸೋದಿಲ್ಲ. ಭಾರತೀಯ ಜನತಾ ಪಕ್ಷ ಕೂಡ ಇದನ್ನು ಹೊರಟಿರ್ತಕ್ಕಂಥ ಕಾನೂನಿಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳುತ್ತೆ. ಇಡೀ ದೇಶದ ಜನರ, ರಾಜ್ಯದ ಜನರ ಪರವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಇದೆ. ಹಾಗಾಗಿ ಅಭಿವ್ಯಕ್ತಿಯ ಸ್ವತಂತ್ರವನ್ನ ಯಾರಿಂದನೂ ಕಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ದ್ವೇಷ ಮತ್ತು ಹಿಂಸೆಯ ಪರವಾಗಿ ಇದ್ದಂಥದ್ದು ಅಲ್ಲ. ಹಾಗಾಗಿ ಇಡೀ ರಾಜ್ಯದ ಜನರ ಪರವಾಗಿ ಭಾರತೀಯ ಜನತಾ ಪಕ್ಷ ಜನರ ಪರವಾಗಿ ಇರ್ತದೆ ಅಂತಕ್ಕಂಥದ್ದನ್ನು ಹೇಳ್ತೇನೆ. ಈ ಪ್ರತಿಭಟನೆಯಲ್ಲಿ ಬಿಜೆಪಿಯ ಎಲ್ಲ ತಾಲೂಕು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ರು. ವಿಜಯ್ ಗೌಳಿ, ನ್ಯೂಸ್ 12 ಕನ್ನಡ, ಸೊರಬ.